ಜಿಲ್ಲಾ ಮಾದಾರಾಮ ಸಭಾದ ವತಿಯಿಂದ ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ. ನನ್ನ ಹೆಸರು NR ಚಂದ್ರಶೇಖರ್ ಅಂತೇಳಿ, ವಕೀಲರು, ರಾಜ್ಯ ಮಾದಾರಾಮ ಸಭಾದ ರಾಜ್ಯ ಸಮಿತಿ ಸದಸ್ಯರು. ನನ್ನ ಜೊತೆಯಲ್ಲಿ ತಾಲೂಕು ಅಧ್ಯಕ್ಷರಾದಂಥ ರಂಜಿತ್ DP, ಒಬ್ಬ ಜಗಜೀವನ ಸಂಘ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂಥ ನರಸಿಂಹಮೂರ್ತಿಯವರು, ಮುಖಂಡರಾದಂಥ ಪುಟ್ಟರಾಜು, ಹನುಮಯ್ಯ ಹಾಗೂ ಉಪಾಧ್ಯಕ್ಷರಾದಂಥ ಸ್ವಾಮಿ, ಕಾರ್ಯದರ್ಶಿಯಾದಂಥ ಲಿಂಗರಾಜು ಹಾಗೂ ಎಲ್ಲ ಮುಖಂಡರುಗಳು ಇಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಕಲಾವಿದರು ಉಪಸ್ಥಿತರಿದ್ದಾರೆ. ಮಾನ್ಯರೇ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಿ ಆ ಸ್ಥಾನಕ್ಕೆ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ TV ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೂಡ ತಿಳ್ಕೊಂಡಿದ್ದೀವಿ. ಆ ಸಂದರ್ಭಕ್ಕೆ ದಲಿತರಲ್ಲಿ ಬಹುಮುಖ್ಯವಾಗಿ ಖರ್ಗೆ ಸಾಹೇಬರು ಬಿಟ್ಟರೆ ಎರಡನೇವರು KH ಮುನಿಯಪ್ಪನವರು. ಅವರು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ನಿರಂತರವಾಗಿ 7 ಬಾರಿ ಗೆದ್ದಿರ್ತಕ್ಕಂಥ, 2 ಸಾರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ, ಜೊತೆಗೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಹಿರಿತನ ಇದೆ. ಅವರಿಗೆ ಸಚಿವ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಮಾದಾರಾಮ ಸಭಾದ ವತಿಯಿಂದ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹಿರಿತನವನ್ನು ವಯಸ್ಸಾಗಿದೆ ಅಂತೇಳಿ ನೀವು ಕಡೆಗಣಿಸಿ ಹೊಸಬರಿಗೆ ಅವಕಾಶವನ್ನು ನೀಡ್ತೀವಿ ಅಂತೇಳಿ ಅವರ ಕೈ ತಪ್ಪಿಸಿದ್ರೆ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇ ಇರೋದಕ್ಕೆ ಹುನ್ನಾರ ಮಾಡ್ದಂಗೆ ಆಗುತ್ತೆ ಪಕ್ಷ. ಆ ರೀತಿ ಮಾಡೋದು ಬೇಡ. ಈಗ ಪಕ್ಷದ ಬಲವರ್ಧನೆಗೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ದುಡಿದಿರ್ತಕ್ಕಂಥ ಮುನಿಯಪ್ಪನವ್ರಿಗೆ ನೀವು ಕೊಡಬೇಕು, ಅವರು ಸೂಕ್ತ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ನಮ್ಮ ಒಳ ಮೀಸಲಾತಿ ಹೋರಾಟದ ಒಂದು 30 ವರ್ಷಗಳಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಹೋರಾಟವನ್ನು ಮನಗಂಡು ಅವರಿಗೆ ನ್ಯಾಯವನ್ನು ನೀಡಬೇಕು ಅಂತೇಳಿ 101 ಜಾತಿಗಳಿಗೂ ಕೂಡ ನ್ಯಾಯ ನೀಡುವ ನಿಟ್ಟಿನಲ್ಲಿ ನಮ್ಮ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಎಡಬಲ 101 ಜಾತಿಗಳನ್ನು ಕೂಡ ಒಗ್ಗಟ್ಟಾಗಿ ತಗೊಂಡು ಬಂದಂಥ ಮುಖಂಡತ್ವವನ್ನು ವಹಿಸುವಂಥದ್ದು ಯೋಚನೆ. ನಮ್ಮಲ್ಲಿ ಎಷ್ಟೇ ಸಂಘರ್ಷಗಳಿದ್ದರೂ ಕೂಡ ನಮ್ಮನ್ನೆಲ್ಲರೂ ಕೂಡ ಒಂದು ಕಡೆ ಕಲೆ ಹಾಕೋದಕ್ಕೆ ಮತ್ತು ಒಂದು ಕಡೆ ಎಲ್ಲ ಸೇರೋದಕ್ಕೆ ಖರ್ಗೆ ಸಾಹೇಬರಿಂದ ಹಿಡಿದು ಪರಮೇಶ್ವರ ಅವರಿಂದ ಹಿಡಿದು ಎಲ್ಲರೂ ಒಗ್ಗೂಡಿಸೋದಕ್ಕೆ ಕಾರಣಭೂತರಾದಂಥವ್ರು KH ಮುನಿಯಪ್ಪ. ಹಾಗಾಗಿ 101 ಜಾತಿಗೂ ನ್ಯಾಯ ಕೊಡಿಸ್ತಂಥ ಮುನಿಯಪ್ಪನವ್ರನ್ನ ಕಡೆಗಣಿಸೋದು ಬೇಡ. ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ. ನಾವು ಬೇರೆಯವ್ರು ಕೊಡಬಾರ್ದು ಅಂತಲ್ಲ, ದಲಿತ ಸಮಯದಲ್ಲಿ ನಮ್ಮ ಒಬ್ಬರಿಗೂ ಕೊಟ್ಟಿದ್ದೀರಿ. ಈಗಲೂ ಕೂಡ 2ನೇ ಆರತ್ತೆಯಾಗಿ ಮುನಿಯಪ್ಪನವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಮತ್ತು ವರಿಷ್ಠರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ನಮಗೆ ಎಲ್ಲೋ ಒಂದು ಕಡೆ ಅವ್ರ ಮಗಳಿಗೆ ಸಚಿವ ಸ್ಥಾನ ಕೊಟ್ಟು ಇವ್ರನ್ನ ಕೈ ಬಿಡಬೇಕು ಅಂತಕ್ಕಂಥ ಇದೆ. ದಯಮಾಡಿ ನಾವು ಮಾದಾರಾಮ ಸಭೆಯಿಂದ ವತಿಯಿಂದ ಕೇಳ್ತಾ ಇದ್ದೀವಿ, ಹೊಸಬರಿಗೆ ಅವಕಾಶಗಳಿದೆ, ಮುಂದೆ ಕೊಡಿಯುವಂತೆ. ಈಗ ಹಿರಿತನಕ್ಕೆ ಒಂದು ಬೆಲೆ ಕೊಟ್ಟು ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸಮುದಾಯ ಬೇಸರವನ್ನು ವ್ಯಕ್ತಪಡಿಸುತ್ತದೆ ಮತ್ತು ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತೇವೆ. ಮತ್ತೊಂದು ವಿಚಾರ, KH ಮುನಿಯಪ್ಪನವರು ಶಾಂತಿಪ್ರಿಯರವರು, ಅವರು ತಗೊಳ್ತಕ್ಕಂಥ ನಿರ್ಧಾರ ಪಕ್ಷಕ್ಕೆ ನಿಷ್ಠವಂತೆ ಯಾವುದು ಕಮ್ಮಿ ಇಲ್ಲ. ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗೋದ್ರಲ್ಲಿ ಅವರು ಕೂಡ ಒಂದು ಅರ್ಹತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ನಾವು ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ನಾನು ಮಂಡ್ಯ ಜಿಲ್ಲೆಯವನಾಗಿ, ಅದರಲ್ಲೂ ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನಾಗಿ, ನಮ್ಮ ತಾಲೂಕಿನ ಶಾಸಕರಾದಂಥ ಚಲುವರಾಯಸ್ವಾಮಿಯವರು ಕೂಡ ಒಂದು ಉನ್ನತವಾದ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು. ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯದ ನಾಯಕರಾಗಿರೋದ್ರಿಂದ ಅವ್ರಿಗೂ ಒಂದು ಸಚಿವ ಸ್ಥಾನವನ್ನು, ಪ್ರಬಲವಾದ ಖಾತೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿ.